ಕೊನೆಗೂ ಭಾರತ ಸರ್ಕಾರದ ಕ್ಷಮೆ ಯಾಚಿಸಿದ ಮೆಟಾ. ಮಾರ್ಕ್ ಜುಕರ್ಬರ್ಗ್ ಕ್ಷಮೆಯನ್ನ ಯಾಚಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಇಒ ಮಾರ್ಕ್ ಜುಕರ್ಬರ್ಗ್ ಮಕ್ಕಳ ಡೀಪ್ ಫೇಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನಿರಂತರವಾಗಿ ಅಭಿಯಾನವನ್ನ ಮಾಡಿತ್ತು. ಇದು ತಪ್ಪಿದೆ, ಇದು ಸರಿ ಇಲ್ಲ ಅಂತ. ಕೆಲವು ದೃಶ್ಯಗಳು ಹೆಚ್ಚು ಪ್ರಸಾರವಾಗಲು ಹಣವನ್ನ ಕೂಡ ಪಾವತಿ ಮಾಡಲಾಗ್ತಾ ಇತ್ತು. ಮೆಟಾದಲ್ಲಿ ಪ್ರಮಾದಗಳ ಕುರಿತಾಗಿ ಸುದ್ದಿಗಳು ಹರಿದಾಡ್ತಾ ಇದೆ ಅನ್ನುವ ವಿಚಾರವನ್ನ ಕೂಡ ಗಮನಿಸ್ತಾ ಇತ್ತು. ಈಗ ಮಾರ್ಕ್ ಜುಕರ್ಬರ್ಗ್ ಮೆಟಾ ಸಿಇಒ ಕ್ಷಮೆ ಯಾಚಿಸಿದ್ದಾರೆ. ಕೇಂದ್ರ ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ಭೇಟಿಯಾಗಿದ್ದಂತಹ ಪ್ರತಿನಿಧಿಗಳು ಮೆಟಾ ಸಂಸ್ಥೆಯ ಅಧಿಕಾರಿಗಳಿಂದ ಕೇಂದ್ರ ಸಚಿವರ ಭೇಟಿ ಮಾಡಿ ಮಕ್ಕಳ ಲೈಂಗಿಕ ಶೋಷಣೆ ದೃಶ್ಯಗಳ ವಿಚಾರದಲ್ಲಿ ಕ್ಷಮೆ ಯಾಚಿಸಿದ್ದಾರೆ. ಕೇಂದ್ರ ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ಮೆಟಾ ಪ್ರತಿನಿಧಿಗಳು ಭೇಟಿ ಮಾಡಿ ಮಕ್ಕಳ ಲೈಂಗಿಕ ಶೋಷಣೆ ದೃಶ್ಯಗಳ ವಿಚಾರದಲ್ಲಿ ಕ್ಷಮೆ ಯಾಚಿಸಿದ್ದಾರೆ. ನೀವು ಯಾವುದೇ ವಿಚಾರದಲ್ಲಿ ಮಧ್ಯಸ್ಥಿಕೆ ಮಾಡೋರಲ್ಲ. ಮೆಟಾಗೆ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಸಂಸದೀಯ ಸಮಿತಿ ಎಚ್ಚರಿಕೆ ನೀಡಿದಂತಹ ಬೆನ್ನಲ್ಲೇ ಮಾರ್ಕ್ ಜುಕರ್ಬರ್ಗ್ ಕ್ಷಮೆ ಯಾಚಿಸಿದ್ದಾರೆ. ಆದರೆ ಪ್ರಧಾನಿ ಮೋದಿ ಮಾತಿನ ವಿಡಿಯೋವನ್ನ ಕೂಡ ಡಿಲೀಟ್ ಮಾಡಿದ ವಿವಾದದ ಬಗ್ಗೆ ತುಟಿಕ್ ಪಿಟಿಕ್ ಎನ್ನದ ಜುಕರ್ಬರ್ಗ್ ನಾಳೆ 3ನೇ ಸುತ್ತಿನ ಸಭೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಫೇಸ್ಬುಕ್ನಲ್ಲಿ ಮಾಡಿದ್ದ ಪೋಸ್ಟ್ ಅನ್ನ ಕೆಲವು ಹೊತ್ತು ನಿರ್ಬಂಧ ಮಾಡಿದ ಕುರಿತಂತೆ ಕ್ಷಮೆ ಯಾಚೋದಕ್ಕೂ ಕೂಡ ಸಿದ್ಧ ಅಂತ ಮೆಟಾ ಸಂಸ್ಥೆಯು ಸಂಸದೀಯ ಸಮಿತಿ ಮುಂದೆ ಒಪ್ಪಿಕೊಂಡಿದೆ. ಆದರೆ ಈ ಕುರಿತು ಸಂಸ್ಥೆಯ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವ ಜೊತೆಗೆ ಹೊಣೆಗಾರಿಕೆಯನ್ನ ವಿಧಿಸಬೇಕು ಅಂತ ಸಮಿತಿಯ ಸದಸ್ಯರು ಒತ್ತಾಯಿಸಿದ್ದಾರೆ. ಸೋಮವಾರ ನಡೆದಂತಹ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಂಸದೀಯ ಸಮಿತಿ ಸಭೆಯಲ್ಲಿ ಮಾತನಾಡಿದಂತ ಸದಸ್ಯರು ಮೆಟಾಗೆ ದೊಡ್ಡ ಮಟ್ಟದ ಆದಾಯವು ಭಾರತದಿಂದಲೇ ದೊರೆಯುತ್ತದೆ. ಆದರೂ ಕೂಡ ಈ ನೆಲದ ಕಾನೂನನ್ನ ಪಾಲನೆ ಮಾಡ್ತಾ ಇಲ್ಲ. ಅಶ್ಲೀಲ ಚಿತ್ರಗಳು ಈಗಲೂ ಮುಕ್ತವಾಗಿ ಲಭ್ಯವಾಗ್ತಾ ಇದ್ದು ನೈಜ ವಿಚಾರಗಳನ್ನ ಕೆಲವೊಮ್ಮೆ ತೆಗೆದು ಹಾಕಲಾಗ್ತಾ ಇದೆ ಅಂತೇಳಿ ಆಕ್ಷೇಪಗಳು ವ್ಯಕ್ತವಾಗಿತ್ತು. ಈಗ ಆ ಆಕ್ಷೇಪ ವ್ಯಕ್ತವಾಗ್ತಾ ಇದ್ದಂತೆ ಮೆಟಾ ಸಂಸ್ಥೆಯ ಅಧಿಕಾರಿಗಳು ಹೋಗಿ ಕ್ಷಮೆ ಯಾಚಿಸಿ ಬಂದಿದ್ದಾರೆ. ಕ್ಷಮೆಯೊಂದೇ ಸಾಕಾಗೋದಿಲ್ಲ, ಹೊಣೆಗಾರಿಕೆಯ ಜೊತೆಗೆ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಅಂತೇಳಿ ಬಿಜೆಪಿ ಸಂಸದರು ಒತ್ತಾಯಿಸಿದ್ರು ಕೂಡ.